ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸಚಿನ್. ಇದು ನನ್ನ ಜೂನ್ ಮಂತ್ ಟೋಟಲ್ ಸ್ಟಡಿ. ಈ ಮಂತ್ ಸ್ಟಡಿ ನೋಡೋಣ. ಈ ಮಂತಲ್ಲಿ ನಂದು ಟೋಟಲ್ ಸ್ಟಡಿ ಟಾರ್ಗೆಟ್ ಇದ್ದು 175 ಅವರ್ಸ್. ಅದರಲ್ಲಿ ಎಷ್ಟು ರೀಚ್ ಆಗಿದ್ದೀನಿ ನೋಡೋಣ. ಈ ಮಂತಲ್ಲಿ ಟೈಮ್ ವೇಸ್ಟ್ ಆಗಿದ್ದು ನಾನು ಟೋಟಲು 96 ಅವರ್ಸ್ ಟೈಮ್ ವೇಸ್ಟ್ ಮಾಡಿದ್ದೀನಿ. ಮತ್ತು ಎಷ್ಟು ಸ್ಟಡಿ ಮಾಡಿದ್ದೀನಿ ಅಂತೇಳಿ ನೋಡೋಣ. ಇಲ್ಲಿ ನೋಡಿ, ಇದು ನಂದು ಈ ಮಂತ್ ಟೋಟಲ್ ಏನು ಸ್ಟಡಿ ಮಾಡಿದ್ದೀನಿ ಅಂಥೇಳಿ ಅದ್ರ ಡೀಟೇಲ್ಸ್ ಇದೆ. ಇಲ್ಲಿ ಗೊತ್ತಾಗುತ್ತೆ. ನಾನು ಈ ಮಂತ್ ಟೋಟಲ್ ಸ್ಟಡಿ ಮಾಡಿದ್ದು 85 ಅವರ್ಸ್ ಸ್ಟಡಿ ಮಾಡಿದ್ದೀನಿ. ಟೈಮ್ ವೇಸ್ಟ್ ಮಾಡಿದ್ದೀನಿ 96 ಅವರ್ಸ್. 96 ಅವರ್ಸಲ್ಲಿ ಮೊಬೈಲ್ ಎಷ್ಟು ಯೂಸ್ ಮಾಡಿದ್ದೀನಿ? 52 ಅವರ್ಸ್ ಮೊಬೈಲ್ ಯೂಸ್ ಮಾಡಿದ್ದೀನಿ. ರಿಮೈನಿಂಗ್ 36 ಅವರ್ಸ್ ಎಕ್ಸ್ಟ್ರಾ ಸ್ಲೀಪಲ್ಲಿ ವೇಸ್ಟ್ ಮಾಡಿದ್ದೀನಿ. ಅಂದರೆ ಮಾರ್ನಿಂಗ್ 5 ಗಂಟೆಗೆ ಎದ್ದೇಳಿಲ್ಲ. ಮತ್ತು ಎಕ್ಸ್ಟ್ರಾ ಸ್ಲೀಪ್ ಆಫ್ಟರ್ನೂನ್ ಸ್ವಲ್ಪ ನಿದ್ದೆ ಮಾಡಿರ್ಬೋದು, ಅಲ್ಲಿ ವೇಸ್ಟ್ ಆಗಿದೆ. ಇಲ್ಲಿ ಬಂದುಬಿಟ್ಟು ಫಸ್ಟ್ ವೀಕ್ ಇದು ಮಾಡಿಲ್ಲ, ಸೆಕೆಂಡ್ ವೀಕ್ ಹಿಡಿದು ಮಾಡಿದ್ದೀನಿ. ಸೆಕೆಂಡ್ ವೀಕಲ್ಲಿ 19 ಅವರ್ಸ್ ಸ್ಟಡಿ ಆಗಿದೆ. ಥರ್ಡ್ ವೀಕಲ್ಲಿ 13 ಅವರ್ಸ್ ಸ್ಟಡಿ ಆಗಿದೆ. ಫೋರ್ತ್ ವೀಕಲ್ಲಿ 38 ಅವರ್ಸ್ ಸ್ಟಡಿ ಆಗಿದೆ. ಅದೇ ರೀತಿ ಟೈಮ್ ವೇಸ್ಟ್ ಸೆಕೆಂಡ್ ವೀಕಲ್ಲಿ 36 ಅವರ್ಸ್, ಥರ್ಡ್ ವೀಕಲ್ಲಿ 40 ಅವರ್ಸ್, ಮತ್ತು ಫೋರ್ತ್ ವೀಕಲ್ಲಿ 20 ಅವರ್ಸ್. ಅಂದರೆ ಗ್ರ್ಯಾಜುವಲಾಗಿ ಡಿಕ್ರೀಸ್ ಆಗ್ತಾಯಿದೆ ಟೈಮ್ ವೇಸ್ಟು. ಸ್ಟಡಿ ಗ್ರ್ಯಾಜುವಲಾಗಿ ಇನ್ಕ್ರೀಸ್ ಆಗಿದೆ. ನೀವು ಕೂಡ ಇದೇ ಥರ ಮಾಡಿ, ಓಕೆನಾ? ಇದು ನನ್ನ ಟೋಟಲ್ ಜೂನ್ ಮಂತ್ ಸ್ಟಡಿ ಪ್ಲ್ಯಾನ್. ಇದು ಅಂದರೆ ಎಷ್ಟು ಸ್ಟಡಿ ಮಾಡಿದ್ದೀನಿ ಅಂತೇಳಿ. ಬಟ್ 175 ಅವರ್ಸ್ ಟಾರ್ಗೆಟ್ ರೀಚ್ ಆಗಿ ಇಲ್ಲಿ ಟೈಮ್ ವೇಸ್ಟ್ ಮ್ಯಾಕ್ಸಿಮಮ್ ಮೊಬೈಲ್ ಯೂಸ್ ಮಾಡಿದ್ದೀನಿ. ಅನ್ನೆಸೆಸರಿಯಾಗಿ ಮೊಬೈಲ್ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಮ್ಯಾಕ್ಸಿಮಮ್ ಟೈಮ್ ವೇಸ್ಟ್ ಆಗಿದೆ. ಈ ಮಂತಲ್ಲಿ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ಮಂತಲ್ಲಿ ಈ ಥರ ಆಗಲ್ಲ. 200 ಅವರ್ ನೆಕ್ಸ್ಟ್ ಮಂತಲ್ಲಿ ಟಾರ್ಗೆಟ್ ಇದೆ. ಅದಕ್ಕೆ ಅಚೀವ್ ಮಾಡ್ತೀನಿ, ಓಕೆನಾ? ರಿಮೈನಿಂಗ್ ಎಷ್ಟು ಟೈಮ್ ಇದೆ ಇವಾಗ? ಅರೌಂಡ್ 30 ಡೇಸ್ ಅಷ್ಟೇ PC ಟೈಮ್ ಇದೆ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಟೈಮ್ ಇದೆ. ಸರಿಯಾಗಿ ಓದಿ, ನೀವು ಕೂಡ. ನಾನು ಕೂಡ ಚೆನ್ನಾಗಿ ಓದ್ತಿದ್ದೀನಿ, ಓಕೆನಾ? ನೀವು ಕೂಡ ಇದೇ ಥರ ಒಂದು ಡೈರಿಯಲ್ಲಿ, ಅಂದರೆ ಒಂದು ಬುಕ್ಕಲ್ಲಿ ಈ ಥರ ರೈಟಿಂಗ್ ಮಾಡ್ಕೊಳ್ಳಿ. ಇದು ಗೊತ್ತಾಗುತ್ತೆ ನೋಡಿ, ನಾನು ಡೈಲಿ ಯಾವ ಥರ ಬರಿತೀನಿ ಅಂತೇಳಿ. ನೀವು ಕೂಡ ಈ ಥರ ಡೈಲಿ ಟಾರ್ಗೆಟ್ ಬರ್ಕೊಂಡು ಅಚೀವ್ ಮಾಡಿ. ಮತ್ತು ವೀಕ್ಲಿ ಕೂಡ ಅಚೀವ್ ಮಾಡಿ. ವೀಕ್ಲಿ 6 ಡೇಸ್ ಸ್ಟಡಿ ಮಾಡಿ, 1 ಡೇ ರಿವಿಷನ್ ಕೊಡಿ. ಎವ್ರಿ ಡೇ 8 ಅವರ್ಸ್ ಸ್ಟಡಿ ಟಾರ್ಗೆಟ್ ಇಟ್ಕೊಳ್ಳಿ. ಯಾರು ರೆಗ್ಯುಲರಾಗಿ ಸ್ಟಡಿ ಮಾಡ್ತಿದ್ರು 10 to 12 ಅವರ್ಸು, ಜಾಬಿಗೆ ಹೋಗ್ತಿದ್ರು 6 to 8 ಅವರ್ಸು. ನಾನು 8 ಅವರ್ಸ್ ಸ್ಟಡಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ನಾನು ಜಾಬಿಗೆ ಹೋಗೋದ್ರಿಂದ, ಓಕೆನಾ? 6 to 8 ಅವರ್ ಕಂಪಲ್ಸರಿ ಸ್ಟಡಿ ಮಾಡಲೇಬೇಕು. ಮೊಬೈಲ್ ಹೆಚ್ಚಿಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಎಷ್ಟು? ಅರೌಂಡ್ 30 ಮಿನಿಟ್ಸ್. ಜಾಸ್ತಿ ಆಯಿತು ಮೊಬೈಲ್ ಡೈಲಿ. ರಿಮೈನಿಂಗ್ ನಿಮ್ಮ ಫುಲ್ ಫೋಕಸ್ ಸ್ಟಡಿ ಮೇಲೆ ಇರಲಿ. ಇವಾಗ ಕಾಲ್ಫಾರ್ಮ್ ಆಗ್ತಿದೆ, ಹೆಚ್ಚಿಗೆ ನೋಟಿಫಿಕೇಷನ್. ಇವಾಗ ಸದ್ಯ ಇರೋದು PC. ನೆಕ್ಸ್ಟು ಆಮೇಲೆ FDA ಕಾಲ್ಫಾರ್ಮ್ ಆಗುತ್ತೆ. ಇವಾಗ ಎವ್ರಿ ಮಂತಲ್ಲಿ ಒಂದೊಂದು ಎಕ್ಸಾಮ್ ಇರುತ್ತೆ. ಆದ್ದರಿಂದ ಟೈಮ್ ತುಂಬ ಪ್ರೀಸಿಯಸ್ ಆಗಿ ಯೂಸ್ ಮಾಡಿ. 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಬೇಡಿ. ನಾನು ಕೂಡ ಡೈಲಿ 8 ಅವರ್ಸ್ ಸ್ಟಡಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಜಾಬ್ಗೆ ಹೋಗ್ತಾ ಇರೋದ್ರಿಂದ 8 ಅವರ್ಸ್ ಆಗ್ತಾಯಿದೆ. ಯಾರು ಫುಲ್ ಟೈಮ್ ಸ್ಟಡಿ ಮಾಡ್ತಿದ್ದೀರಾ ಅವರು 12 to 14 ಅವರ್ಸ್ ಸ್ಟಡಿ ಮಾಡಿ, ಓಕೆನಾ? ನೋಡೋಣ ಎಷ್ಟು ಸ್ಕೋರ್ ಆಗುತ್ತೆ ಅಂತೇಳಿ. ಇನ್ನೂ 1 ಮಂತ್ ಟೈಮ್ ಇದೆ. ನಂದು ಆಲ್ಮೋಸ್ಟ್ ಆಲು ಏನು ಕಂಪ್ಲೀಟ್ ಆಗಿದೆ ಅಂದರೆ ಪಾಲಿಟಿ, ಹಿಸ್ಟ್ರಿ ಕಂಪ್ಲೀಟ್ ಆಗಿದೆ. ರಿಮೈನಿಂಗ್ ಈಗ ಸೈನ್ಸ್ ಓದ್ತಾ ಇದ್ದೀನಿ, ಮತ್ತು ಜಿಯೋಗ್ರಫಿ ಕೂಡ ಓದ್ತಾ ಇದ್ದೀನಿ. ನೆಕ್ಸ್ಟ್ ವೀಕಲ್ಲಿ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮೆಂಟಲ್ ಎಬಿಲಿಟಿ ಡೈಲಿ 1 ಅವರ್ ಈಶ್ವರಿ ಸರ್ ಕ್ಲಾಸಸ್ ನೋಡ್ತಾ ಇದ್ದೀನಿ. ಅದು ಅಲ್ಲಿ ಕವರ್ ಆಗುತ್ತೆ. ಕರೆಂಟ್ ಅಫೇರ್ಸ್, ಸ್ಪರ್ಧಾ ರಿವ್ಯೂ ಮ್ಯಾಗ್ಝಿನ್ ರೆಫರ್ ಮಾಡ್ತಿದ್ದೀನಿ. ಈ ಥರ ನಾನು ಡೈಲಿ ಅರೌಂಡು 4 to 5 ಸಬ್ಜೆಕ್ಟ್ ಓದ್ತಾ ಇದ್ದೀನಿ. ನೀವು ಕೂಡ ನಿಮಗೆ ಸೂಟೇಬಲ್ ಯಾವ ಥರ ಇದೆ ಆ ಥರ ಓದ್ಕೊಳ್ಳಿ. ಕಂಪಲ್ಸರಿ ಡೈಲಿ 5 o'clock ಎದ್ದೇಳಿ. ಅರೌಂಡು 10, 11 o'clock, 12 o'clock ಆ ಥರ ಸ್ಲೀಪ್ ಮಾಡಿ. 5 to 6 ಅವರ್ಸ್ ಅಷ್ಟೇ ಸ್ಲೀಪ್ ಮಾಡಿ. ಇವಾಗ ಇದು ಇಂಪಾರ್ಟೆಂಟ್ ಆಗಿದೆ. ಡೈಲಿ 6 ಅವರ್ ಮಾಡಿ ಬೆಟ್ರು. ಸ್ವಲ್ಪ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಹೊರಗಡೆ ಹೋಗೋದು, ಫ್ರೆಂಡ್ಸ್ ಜೊತೆ ಮಾತಾಡೋದು ಕಡಿಮೆ ಮಾಡಿ. ಮತ್ತೆ ಇಷ್ಟು ನೋಟಿಫಿಕೇಷನ್ ಕಾಲ್ಫಾರ್ಮ್ ಆಗಲ್ಲ. ಫೋಕಸ್ ಮಾಡಿ ಓದಿ.